ಆರ್ಥ್ರೋಸ್ಕೋಪಿಕ್ ಎಸಿಎಲ್ ಸರ್ಜರಿ ಆದ ನಂತರ ನೀವು ಅದೇ ದಿನ ಪೂರ್ತಿ ಭಾರ ಹಾಕ್ಬಿಟ್ಟು ನಡಿಬಹುದು. ಎಸಿಎಲ್ ಲಿಗಾಮೆಂಟ್ ನಮ್ಮ ಮಂಡಕಾಲಲ್ಲಿ ಒಂದು ಮುಖ್ಯವಾದ ಲಿಗಾಮೆಂಟ್. ಇಟ್ ಈಸ್ ಅನ್ ಆಂಟೀರಿಯರ್ ಸ್ಟೆಬಿಲೈಸರ್ ಆಫ್ ದ ನೀ. ಈ ಲಿಗಾಮೆಂಟ್ ವೇರಿಯಸ್ ಸ್ಪೋರ್ಟ್ಸ್ ಇಂಜರೀಸ್ ನಲ್ಲಿ ಟೇರ್ ಆಗ್ತದೆ. ಪಾರ್ಷಿಯಲ್ ಇಂಜರಿ ಇದ್ದಾಗ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮಾಡಬಹುದು, ಆದ್ರೆ ಕಂಪ್ಲೀಟ್ ಟೇರ್ ಇದ್ದಲ್ಲಿ ಆರ್ಥ್ರೋಸ್ಕೋಪಿಕ್ ಸರ್ಜರಿ ಬೇಕು. ಕಾಮನ್ ಸ್ಪೋರ್ಟ್ಸ್ ವೇರ್ ಎಸಿಎಲ್ ಲಿಗಾಮೆಂಟ್ ಟೇರ್ ಆಗ್ತದೆ ಲೈಕ್ ಫುಟ್ಬಾಲ್, ಕಬಡ್ಡಿ, ಕ್ರಿಕೆಟ್ ಇಟಿಸಿ. ಸರ್ಜರಿ ಈಸ್ ನೀಡೆಡ್. ಸರ್ಜರಿ ಯಾಕೆ ಬೇಕು? ಫಸ್ಟ್, ಪೇನ್ ರಿಲೀವ್ ಮಾಡುತ್ತೆ. ಸೆಕೆಂಡ್, ಮೂವ್ಮೆಂಟ್ಸ್ ಕಂಟ್ರೋಲ್ಡ್ ಇರುತ್ತೆ, ಸೊ ಇನ್ ಫ್ಯೂಚರ್ ಆಸ್ಟಿಯೋಆರ್ಥ್ರೈಟಿಸ್ ಬೇಗ ಆಗಲ್ಲ. ಥರ್ಡ್, ಸ್ಟೆಬಿಲಿಟಿ ಕೊಡುತ್ತೆ, ನಿಮ್ ಪರ್ಫಾರ್ಮೆನ್ಸ್ ಇನ್ ದ ಸ್ಪೋರ್ಟ್ಸ್ ವಿಲ್ ಬಿ ಟಾಪ್ ನಾಚ್. ಫೋರ್ತ್, ನಿಮ್ ಬೇರೆ ಲಿಗಾಮೆಂಟ್ಸ್ ಮೇಲೆ ಲೋಡ್ ಕಮ್ಮಿ ಮಾಡುತ್ತೆ. ಆರ್ಥ್ರೋಸ್ಕೋಪಿ ಸರ್ಜರಿಯಲ್ಲಿ ಮೊಣಕಾಲ್ ಮೇಲೆ ನಿಮಗೆ ಕೇವಲ ಬರೋದು 3 ಸ್ಟಿಚಸ್, 1, 2, 3. ಮತ್ತೆ ಗ್ರಾಫ್ಟ್ ಸೈಟ್ ಅಲ್ಲಿ ಬರೋದು 3 ಸ್ಟಿಚಸ್. ಆರ್ಥ್ರೋಸ್ಕೋಪಿ ಸರ್ಜರಿ, ಎಸಿಎಲ್ ಸರ್ಜರಿ ಇವತ್ತು ಬೆಳಗ್ಗೆ ಮಾಡಿದ್ರೆ ಇವತ್ತು ಸಂಜೆಗೆ ಪೂರ್ತಿ ಭಾರ ಹಾಕ್ಬಿಟ್ಟು ನಡಿಬಹುದು. 1 ಮಂತ್ ತನಕ ಒಂದ್ ಸ್ವಲ್ಪ ಸಪೋರ್ಟ್ ಹಿಡ್ಕೊಂಡು ನಡಿಬೇಕು. 2ನೇ ತಿಂಗಳ ವಿದೌಟ್ ಸಪೋರ್ಟ್ ಯು ಕ್ಯಾನ್ ವಾಕ್. 3 to 6 ಮಂತ್ಸ್ ನಾರ್ಮಲ್ ಮನುಷ್ಯರು ಏನೇನ್ ಮಾಡ್ಬೋದು, ಬೈಕ್ ಹೊಡೆಯೋದಾಗ್ಲಿ, ಕಾರ್ ಡ್ರೈವ್ ಮಾಡೋದಾಗ್ಲಿ ಅವೆಲ್ಲ ಮಾಡ್ಬೋದು. ಆಫ್ಟರ್ 6 ಮಂತ್ಸ್ ವಿತ್ ಪ್ರಾಪರ್ ಫಿಸಿಯೋಥೆರಪಿ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಯುವರ್ ಪ್ರೊಫೆಷನಲ್ ಸ್ಪೋರ್ಟ್ಸ್.